ಹೆಸರನ್ನ ನೀವು ರೀನೇಮ್ ಮಾಡ್ಕೋಬೇಕು. ಹಾಯ್, ಗುಡ್ ಈವ್ನಿಂಗ್ ಸರ್. ಗುಡ್ ಎಸ್ ಈವ್ನಿಂಗ್ ಆಲ್ ಎಸ್ ಆಫ್ ಯು. ಎಸ್ ಎಸ್ ಇದು ನೀವೇನಾ ಹೇಮಾವತಿ ಮ್ಯಾಮ್? ಎಸ್ ಸರ್, ಎಸ್ ಸರ್. ಈ ಫೋಟೋದಲ್ಲಿ ಕಾಣಿಸೋರು ನೀವೇನಾ? ಎಸ್ ಸರ್. ಎಸ್ ಎಸ್ ಮ್ಯಾಮ್, ಕಂಗ್ರಾಚುಲೇಷನ್ಸ್. ಮತ್ತೊಂದ್ಸಲ ಎಲ್ಲ ಲೀಡರ್ಸ್ ಕೂಡ ನಮ್ಮ ಹೇಮಾವತಿ ಮ್ಯಾಮಿಗೆ ಒಂದು ಜೋರಾದ ಡಿಜಿಟಲ್ ಚಪ್ಪಾಳೆ ಕೊಡಬೇಕು. ಎಸ್ ಹೇಮಾವತಿ ಮ್ಯಾಮ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಕಿವಿ ಮಾತು ನಮ್ಮ ಲೀಡರ್ಸ್ಗೆ ತಿಳಿಸಬಹುದು. ಎಸ್ ಮ್ಯಾಮ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಕಾವ್ಯ ಮ್ಯಾಮ್ ಅಂಡ್ ನಾಗೇಂದ್ರ ಸರ್ಗೆ. ಸರ್, ಇಲ್ಲಿಗೆ ನಾನು ಬರ್ಬೇಕು ಅಂತ ಬರ್ಲಿಲ್ಲ ಸರ್. ನನ್ಗೆ ಒಬ್ರು ಸಂಗೀತ ಅಂತ ಹೇಳಿ ಜಸ್ಟ್ ಸುಮ್ನೆ ಒಂದು ಆಂಟಿ ಇಲ್ಲಿ ಈ ತರ ಇದೆ, ಡ್ರೀಮ್ ಡೀಲ್ ಅಂತ ಇದೆ, ಬಂದು ನೋಡಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಬರುವಾಗ ನಾನು ಸುಮ್ನೆ ಮನಸ್ಫೂರ್ತಿಯಿಂದ ಬರ್ಲಿಲ್ಲ, ಏನೋ ಹೇಳ್ತಾ ಇದಾರೆ ಒಂದ್ ಮಾಡೋಣ ಅಷ್ಟೇ ಬಂದೆ. ಅದಾದ್ಮೇಲೆ ನನ್ಗೆ ನಾಗೇಂದ್ರ ಸರ್ ಪಾಪ ಬೆಳಿಗ್ಗೆ ರಾತ್ರಿ ಅಂತ ಹೇಳ್ದೆ, ಲೇಡಿ ಅಂತಾನು ಹೇಳ್ದೆ, ನನ್ಗೆ ಪುಷ್ ಮಾಡ್ತಾ ಇದ್ರು. ಮ್ಯಾಮ್ ನೀವು ಬರ್ಬೇಕು, ಪ್ರಮೋಟರ್ ಆಗಿ ವರ್ಕ್ ಮಾಡಿ ಮ್ಯಾಮ್, ನಿಮ್ಗೆ ಆ ವಿಲ್ ಪವರ್ ಇದೆ, ಆ ತರ ಈ ತರ ಅಂತ ನನ್ಗೆ ಸರ್ ಕಾಲ್ ಮಾಡಿ ಮಾಡಿ ನಾನು ಏಪ್ರಿಲ್ 5ನೇ ತಾರೀಕಿಂದ ನಾನು ಈ ಲಾಸ್ಟ್ ಮಂತ್ ತನಕನು ತುಂಬಾ ವೇಟ್ ಮಾಡಿದೆ ಸರ್. ಅಂದ್ರೆ ಇವ್ರ ಹಿನ್ನೆಲೆ ನೋಡ್ಬೇಕು, ಎಲ್ಲ ಫೇಕ್ ಆಗ್ತಾ ಇದ್ರು, ಹಿಂದೂಸ್ತಾನ್ ಆಗಿರ್ಬೋದು, ಅಗ್ರಿಗೋಲ್ಡ್ ಆಗಿರ್ಬೋದು, ಈ ತರ ಎಲ್ಲ ಫೇಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ನಾನು ನಮ್ಮ ಬೆಂಗಳೂರು ಇವೆಂಟು, ಮೈಸೂರು ಇವೆಂಟು, ಮತ್ತೆ ಒಂದು ರಾಮನಗರದಲ್ಲಿ ಒಂದು ಚೇತನ್ ಸರ್ ಮತ್ತೆ ಕಾವ್ಯ ಮ್ಯಾಮ್ ಇದನ್ನೆಲ್ಲ ನೋಡಿ ಆಮೇಲೆ ನನ್ಗೆ ಸರಿ ಓಕೆ ಏನೋ ಮಾಡೋಣ, ಜಸ್ಟ್ ಹಿಂಗೇನ ಸರ್, ಹಂಗೂನು ಮನ್ಸಿಲ್ದ ಕೆಲಸ ಅಂತೇಳಿ ಸುಮ್ನೆ ಜಸ್ಟ್ ಹಿಂಗೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಮಾಡ್ತಾ ಮಾಡ್ತಾ ಕಾವ್ಯ ಮ್ಯಾಮ್ ಡೈಲಿ ಒಂದು ಜೂಮ್ ಮೀಟಿಂಗ್ ಅಂತ ಮಾಡುವಾಗ ಮಾರ್ನಿಂಗ್ 6 o'clock ಅಲ್ಲಿ ಮಾಡ್ತಾ ಮಾಡ್ತಾ ನನ್ಗೊಂಥರ ಹುಮ್ಮಸ್ ಬಂತು. ಬಟ್ ಸೈಲೆಂಟ್ ಆಗಿ ಇರ್ತೀನಿ, ಕೆಲಸ ಮಾಡೋಣ ಅಂತ ಹೇಳಿ ಯಾಕೆ ಮತ್ತೆ ಅಲ್ಲೊಂದ್ಸರಿ ಹೋಗಿ ನಾನು ಇವ್ರನ್ನೆಲ್ಲ ನೋಡ್ದೆ, ನಮ್ ಟೀಮ್ ಆಗಿರ್ಬೋದು ಇವ್ರನ್ನೆಲ್ಲ. ಬಟ್ ಸೈಲೆಂಟ್ ಆಗಿದೀವಿ, ಯಾಕೆ ಇವ್ರನ್ನೆಲ್ಲ ಬಡ್ದು ಎಬ್ಬರಿಸಬಾರ್ದು ಅಂತ ಹೇಳಿ ಒಂದಿನಕ್ಕೆ 10 ಕಾರ್ಡ್, ಒಂದಿನಕ್ಕೆ 5 ಕಾರ್ಡ್ ಈ ತರ ಮಾಡಿ ನಾನು ಇನ್ನ ಫೀಲ್ಡ್ ಬಂದಿಲ್ಲ ಸರ್. ಬಟ್ ಈ ನನ್ನ ಫೋನ್ ಅಲ್ಲಿರೋ ಕಾಂಟ್ಯಾಕ್ಟ್ ಗಳನ್ನ ಮತ್ತೆ ನಾನೊಂದು ಸ್ಟೇಟಸ್ ಹಾಕುವಾಗ ಅವ್ರ ಸ್ಟೇಟಸ್ ಯಾರು ನೋಡ್ತಾರೆ ಅವ್ರನ್ನ ಸುಮಾರು ಈ ತರ ಎಲ್ಲಾನು ನೋಡಿ ನೋಡಿ ನಾನು 10 ದಿನಕ್ಕೆ 105 ಕಾರ್ಡ್ ಮಾಡಿದೆ ಸರ್. ಆಮೇಲೆ ಮ್ಯಾಮ್ ಎಲ್ಲ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು, ಮತ್ತೆ ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟೆ. ಮತ್ ಇನ್ನೊಂದೇನು ಡ್ರೀಮ್ ಡೀಲ್ ಕಂಪನಿಗೆ ಬರ್ಬೇಕು, ಇದು ಒಂದು ಲಕ್ ಅಂತ ಅನಿಸ್ತು. ಇದು ನಂದು 17ನೇ ಬಿಸ್ನೆಸ್ ಸರ್. ನಂದು ಮೆಡಿಕಲ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಎಲ್ಲ ನಂದು GST ಅದು ಇದೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿ ನಾನು ಇವ್ರಿಗೆಲ್ಲ ಇದೆಲ್ಲ ಮಾಡ್ಕೊಟ್ಟಿ ಸುಮ್ನೆ ಏನಕ್ಕೆ ಬೇಡ. ಬಟ್ ಇದೊಂದು ಚೆನ್ನಾಗಿದೆ ಅಂತ ಈ ಕಾವ್ಯ ಮ್ಯಾಮ್ ನನ್ಗೆ ಮಾರ್ನಿಂಗ್ ಪ್ರತಿದಿನ ಒಂದೊಂದು ಹೇಳ್ತಾ ಬಂದ್ರು. ಲೀಡರ್ಶಿಪ್ ಆಗಿರ್ಬೋದು, ಲೈಫ್ ಕಾಪಿಂಗ್ ಸ್ಕಿಲ್ ನಾವು ಕಾಲೇಜ್ ಸ್ಕೂಲ್ಗೆ ಹೋಗಿ ಕಲಿಬಾರ್ದು, ಕಲಿಬೇಕಾಗಿರ್ಲಿಲ್ಲ. ಬಟ್ ಇಲ್ಲಿ ನಾವು ಮ್ಯಾಮ್ ಒಂದೊಂದು ಥಾಟ್ಸ್ ಕೊಡುವಾಗ ನಮ್ಗೆ ಒಂದೊಂದ್ ಚೂರು ಈ ತರ ಒಂದೊಂದು ಮೈಂಡ್ ಅಲ್ಲಿ ಹೋಯ್ತು. ಒಂದು ಅಂತ ಹೇಳಿ ಬಟ್ ಈ ತರ ಇಲ್ಲಿ ತನಕ ಬಂದೆ. ಮತ್ತೆ ನನ್ಗೇನಾದ್ರು ಈ OTP ಆಪ್ಷನ್ ಇಲ್ಲ ಅಂದಿದ್ರೆ ನಾನು 200 ಇಂದ 300 ಕಾರ್ಡ್ ತನಕ ಮಾಡ್ಬೋದಾಗಿತ್ತು ಸರ್. ನಾನ್ ಮ್ಯಾಮ್ ಹತ್ರ ಮತ್ತೆ ನಾನು ನಮ್ಮ ನಾಗೇಂದ್ರ ಸರ್ ಹತ್ರನು ಅದೇ ಹೇಳ್ದೆ ಸರ್. ಸೊ ಈಗ ಮತ್ತೆ ಇದು ಅಲ್ದೆ, ಇದು ಡ್ರೀಮ್ ಡೀಲ್ ಬಂದ್ಮೇಲೆ ಒಂದು ಲಕ್ಕು ನನ್ಗೆ 2 ಕಡೆ ಜಾಬ್ ಬಂತು. ನಾನ್ ನಾಗೇಂದ್ರ ಸರ್ ಕಾಲ್ ಮಾಡಿ, ಸರ್ ನನ್ಗೆ ಮೈಸೂರು ಮತ್ತೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ 2 ಕಡೆನೂ ನನ್ಗೆ ಜಾಬ್ ಬಂದಿದೆ, ಏನ್ ಮಾಡೋದು ಅಂತ. ನಾಗೇಂದ್ರ ಸರ್ ಮತ್ತೆ ಇವತ್ತು ಕೂಡ ನಾನು ಒಲ್ಲದ ಮನಸ್ಸಿಂದನೇ ನಾನು ನಾಗೇಂದ್ರ ಸರ್ ಹತ್ರನು ಕಾರ್ಡ್ ಮಾಡಿದ್ದೀನಿ, ಏನೋ ಮಾಡ್ಬೇಕಂತ ಬಿಡಿ ಅಂತ ಹೇಳಿ ಕಾವ್ಯ ಮ್ಯಾಮ್ ಹತ್ರ ಮತ್ತೆ ಸರ್ ಕಾಲ್ ಮಾಡಿ ಇವತ್ತು ಹೇಳಿದ್ರು, ನೀವ್ ನೋಡಿ ಮಾಡ್ಬೋದು ಮಾಡಿ ಮ್ಯಾಮ್, ಅದು ಬೇಡ ಇದೆಲ್ಲ ಒಂದು ಕೊಟೇಶನ್ ಹೇಳಿ. ಪಾಪ ಸರ್ ಒಂದು ಮಗುಗೆ LKG ಮಗುಗೆ ಹೆಂಗ್ ಹೇಳ್ಕೊಟ್ರು ಆತರ ಒಂದು ಪೆನ್ನು ಪೇಪರ್ ಇಂದ ಸರ್ ಪಾಪ ತುಂಬಾ ತಿದ್ದಿ ತೀಡಿ ಹೇಳ್ತಾರಲ್ಲ ಆತರ ನಿಧಾನ ಕೂತಿ ನನ್ಗೆ ಎಲ್ಲ ಹೇಳ್ಕೊಟ್ರು, ಹಿಂಗ್ ಮಾಡಿ ಮ್ಯಾಮ್ ಮಾಡಿ ಮ್ಯಾಮ್ ಅಂತ. ನನ್ಗೆ ಒಂದ್ ಆಸೆ, ಅಯ್ಯೋ ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗ್ಬೋದ್ರೆ ಒಂದ್ 5 ವರ್ಷ ಹೊರಗಡೆ ದುಡ್ಕೊ ಬಂದ್ಬಿಡ್ತೀನಿ ಸರ್. ನೋಡಿ ಅವ್ರದ್ದು ವಾಯ್ಸ್ ಮೆಸೇಜ್ ಮತ್ತೆ ವಿಡಿಯೋ ಕಾಲ್ ಎಲ್ಲ ಮಾಡಿದಾರೆ ಅಂತ ಒಂದು ಸ್ಕ್ರೀನ್ ಶಾಟ್ ಮಾಡಿ ಸರ್ ಹತ್ರ ಕಳಿಸ್ತೆ ಸರ್. ಸೊ ಹಾಗಾಗಿ ಸರ್ ಹೇಳಿ ನನ್ಗೆ ಹಿಂಗ್ ಮಾಡಿ ಅಂತಿದ್ರೆ. ಬಟ್ ಇವಾಗ ನನ್ಗೆ ಅರ್ನ್ ಮಾಡೋದ್ ಹೆಂಗೆ, 1 week ಅಲ್ಲಿ ಇಷ್ಟೊಂದು ಒಂದು 32,000 ಅಷ್ಟು ಮಾಡಿದೀನಿ. 10 ದಿನಕ್ಕೆ 205 ಕಾರ್ಡ್ ಮಾಡಿದೀನಿ. ಬಟ್ OTP ಇಲ್ಲ ಅಂದ್ರೆ ಒಂದ್ 200 ಮಾಡ್ಬೋದಾಗಿತ್ತು. ಇದೆಲ್ಲ ಇರುವಾಗ ಬಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಾವ್ಯ ಮ್ಯಾಮ್ ಅಂಡ್ ನಾಗೇಂದ್ರ ಸರ್ ನನ್ಗೆ ಕ್ಷಣಕ್ಕೂನು ಹೇಳ್ತಾ ಇರ್ತಾರೆ, ಮ್ಯಾಮ್ ಏನಾದ್ರು ಯಾಕೆ ಮ್ಯಾಮ್ ಸೈಲೆಂಟ್ ಆಗ್ಬಿಟ್ಟಿದ್ರ, ಯಾಕೆ ಇವತ್ತು ಕೊಳ್ಳೆಗಾಲ ಸೈಲೆಂಟ್ ಆತರ ಹೇಳುವಾಗ ಒಂಥರ ಎಲ್ಲೋ ಒಂದ್ ಕಡೆ ಆತರ. ಮತ್ತೆ ಸರ್ ಹೇಳ್ತಿದ್ರ, ಮ್ಯಾಮ್ ಯಾಕೆ ನೀವ್ ಇವತ್ತು ದಿನಕ್ಕೆ 30 ಆಗುತ್ತೆ, 20 ಆಗುತ್ತೆ. ಬಟ್ ನಾನು ಫೀಲ್ಡ್ ಅಲ್ಲೆಲ್ಲ ಹೋಗ್ದೆ ಮತ್ತೆ ಇನ್ನೊಂದು ಸರ್, ನನ್ನ ಈ ಫೋನ್ ಅಲ್ಲಿ ಒಬ್ಬೊಬ್ಬರಿಂದ ಒಂದೊಂದು ಲೆಸನ್ ಕಲ್ತೆ ಸರ್, ಒಬ್ಬೊಬ್ಬರಿಂದ ಒಂದೊಂದು ಪಾಠ ಕಲ್ತೆ. ಅಂದ್ರೆ ಒಳ್ಳೆ ಗುಡ್ ಆರ್ ಬ್ಯಾಡ್, ನೆಗೆಟಿವ್ ಆರ್ ಪಾಸಿಟಿವ್ ಎರಡೂ ಕಲ್ತೆ. ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ, ನನ್ನ ಫ್ರೆಂಡ್ಸ್ ಯಾರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನನ್ನ ಕೊಲೀಗ್ಸ್ ಆಗಿರ್ಬೋದು, ರಿಲೇಟಿವ್ ಎಲ್ಲಾರ್ನು ಒಂದೊಂದು ಲೆಸನ್ ಕಲ್ಸಂಗ್ ಮಾಡ್ತು ಡ್ರೀಮ್ ಡೀಲು.
ಯಾಕಂದ್ರೆ ಇಲ್ಲಿ ತನಕ ನನ್ಗೆ ಗೊತ್ತಿರ್ಲಿಲ್ಲಲ್ವಾ ಸರ್. ನನ್ನನ್ನ ಯಾರು ಓಪಿಟ್ಟಿದ್ದಾರೆ, ಯಾರು ಹೇಗಿದ್ದಾರೆ ಅಂತ ಗೊತ್ತಾಗಿಲ್ಲ. ಬಟ್ ಇಲ್ಲಿ ನಾನು ಹೇಳಿದ ತಕ್ಷಣ, "ಏಮ್ಮ ಬೇರೆಯವ್ರನ್ನ ಯಾರನ್ನೂ ನೋಡಲ್ಲ. ನಿಮ್ಮನ್ನ ನೋಡಿ ನಾನು ಆಗ್ತೀನಿ." ಆತರ ಕೆಲವೊಬ್ರು ಏನೋ ಹೇಳ್ತಾ ಇದ್ದೀರಾ, ನಾನ್ ಮಾಡ್ಬೇಕು ಆ ತರ. ಬಟ್ ತಿಳಿಸಿ ತಿಳಿಸಿ ಪ್ರತಿಯೊಬ್ಬರಿಗೂ ನಾಗೇಂದ್ರ ಸರ್ ಹೇಗೆ ಹೇಳ್ಕೊಟ್ಟಿದ್ರು ಸರ್, ಅದನ್ನ ಪ್ರತಿಯೊಬ್ಬರಿಗೂ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನನ್ನ ಹಸ್ಬೆಂಡ್ ಹೇಳ್ತಾರೆ, "ಏಮ್ಮ ಊಟ ಮಾಡುವಾಗ ಡ್ರೀಮ್ ಡೀಲ್, ಮಲಗುವಾಗ ಡ್ರೀಮ್ ಡೀಲ್, ಯಾವಾಗ್ಲೂ ಡ್ರೀಮ್ ಡೀಲ್, ಡ್ರೀಮ್ ಡೀಲ್ ಅಂತಾನೆ ನಿನ್ಗೆ ಇದಾಗ್ಬಿಡುತ್ತೆ. ಸ್ವಲ್ಪ ಫ್ರೀ ಆಗು" ಅಂತ. ಮತ್ತೆ ಲಾಸ್ಟ್ ವೀಕಲ್ಲಿ ಬಿಪಿ 160, 150ಗೆ ಹೋಗ್ಬಿಡ್ತು ಒಂದ್ 3 ಡೇಸ್ ಅಲ್ಲಿ. ಆಮೇಲೆ ಇದು ಸ್ಟಾಪ್ ಮಾಡ್ಬಿಡೋಣ ಅಂತ. ಪುನಃ ಮ್ಯಾಮ್ ಪುನಃ ಕ್ಲಾಸ್ ಲೀಡರ್‌ಶಿಪ್ ಬಗ್ಗೆ, ಲೈಫ್ ಕ್ಯಾಪಿಂಗ್ ಸ್ಕಿಲ್ ಬಗ್ಗೆ ಅದು ಮತ್ತೆ ಮಾತಾಡುವಾಗ ಪುನಃ ನಾನು ಅದೆಲ್ಲ ಸೈಡ್ ಅಲ್ಲಿ ಇಟ್ಟು ಪುನಃ ಸ್ಟಾರ್ಟ್ ಮಾಡಿದೆ ಸರ್. ನೋಡೋಣ ಆದ್ರೂ ಬೆಡ್ ಮೇಲೆ ಇದ್ಕೊಂಡೆ ನಾನು 3 ಡೇಸ್ ಬೆಡ್ ಮೇಲೆ ಇಟ್ಕೊಂಡು 45 ಕಾರ್ಡ್ಸ್ ಮಾಡಿದೆ ಸರ್. ನೋಡೋಣ ಏನಾಗುತ್ತೆ. ಹೀಗೆ ಫೋನ್ ಮಾಡಿ ಜಸ್ಟ್ ಮೆಸೇಜ್ ಮಾಡಿನೇ ಮಾಡಿದೆ ಸರ್. ಮತ್ತೆ ಎಲ್ಲರಿಗೂ ಮತ್ತೊಂದ್ಸರಿ ಥ್ಯಾಂಕ್ ಯು. ನಾನ್ ಹೇಳ್ದೆ ಮ್ಯಾಮ್ ಮಾತಾಡ್ಬೇಕು ಅಂತ ಹೇಳುವಾಗ, ಮ್ಯಾಮ್ ನಾನ್ ಹಿಂದೆ ಇದ್ದು ಏನಾದ್ರೂ ಕೆಲಸ ಮಾಡ್ತೀನಿ. ನಾನ್ ಮಾತ್ರ ಸ್ಟೇಜಲ್ಲೂ ಮಾತಾಡಲ್ಲ, ಈ ತರ ಎಲ್ಲೂ ಮಾತಾಡಲ್ಲ ಮ್ಯಾಮ್ ಅಂತ ಕಾವ್ಯ ಮ್ಯಾಮ್ ಹತ್ರ ಬೆಳಿಗ್ಗೆ ಮಾತಾಡುವಾಗ, ಮ್ಯಾಮ್ ಈ ಆಪರ್ಚುನಿಟಿನ ಎಲ್ಲರೂ ಕಾಯ್ತಾ ಇದಾರೆ. ಬಟ್ ನೀವು ಮಾತಾಡ್ಬೋದು, ಮಾತಾಡಿ ಮ್ಯಾಮ್ ಅಂತ ಹೇಳಿದ್ರು ಕಾವ್ಯ ಮ್ಯಾಮ್. ಮತ್ತೆ ನಿಮ್ಗೆ ಇನ್ನೊಂದ್ಸರಿ ಥ್ಯಾಂಕ್ ಯು ಮ್ಯಾಮ್. ನನ್ನನ್ನ ಈ ತರ ಬೇರೆ ಯಾರ ಮುಂದೆನು ಇಷ್ಟು 17 ಬಿಸ್ನೆಸ್ ಮಾಡಿದ್ರು ಒಬ್ಬರು ಮುಂದೆನೂ ಮಾತಾಡ್ತಾ ಇರ್ಲಿಲ್ಲ ಮ್ಯಾಮ್. ನಮ್ದು ಡಿಸಿ ಆಫೀಸ್‌ಗೆ ಹೋಗಿರ್ಬೋದು, ಮತ್ತೆ ನಮ್ದು ಡಿಎಚ್‌ಒ ಅವ್ರು ಇವ್ರು ಯಾರ ಹತ್ರನಾದ್ರೂ ಮಾತಾಡಲ್ಲ. ಜಸ್ಟ್ ಸೈಲೆಂಟ್ ಆಗಿದ್ದು ಸ್ಮೈಲ್ ಮಾಡಿ ಒಂದ್ ಕೆಲಸ ಮಾಡಿಸ್ಕೊ ಬರ್ತೀನೋ ವಿನಃ ಈ ತರ ಮಾತಾಡಿಲ್ಲ. ಸಾರಿ ಸರ್, ನಮ್ಗೆ ಒಂದು 4 ಜನ ಈ ಸರ್ ನಿರೂಪಣೆ ಮಾಡೋದ್ರಿಂದ ಬೆಂಗಳೂರಿಂದ ಬಂದಿದಾಗ ಗೊತ್ತು. ನೀವು ಲಾಸ್ಟ್ ಟೈಮು ಇಲ್ಲಿ ಮಾತಾಡುವಾಗ ಗೊತ್ತು. ನನ್ಗೆ ಈ ಟೀಮಲ್ಲಿ ಒಂದು 5-6 ಜನ ಅಷ್ಟೇ, 5-6 ಜನನು ಕೂಡ ಜಾಸ್ತಿನೇ ಐತಿ. ಇಷ್ಟೇ ಮೆಂಬರ್ ನಂಗೆ ಗೊತ್ತಿರೋದು. ಈ ಒಂದು 10 ಡೇಸ್ ಅಷ್ಟೇ ಸರ್ ನಾನು ನಿಮ್ಮನ್ನ ಈ ಮುಖ ಇಷ್ಟ ನೇಮ್‌ಗಳಷ್ಟೇ ಗೊತ್ತಿರೋದು. ಬಟ್ ಇನ್ನು ಮಾಡ್ತೀನಿ ಸರ್. ಮನ್ಸಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಟ್ ಫಾಸ್ಟ್ ಮಾತಾಯ್ತು, ಹೀಗೆ ಮಾತಿರೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಕಾವ್ಯ ಮ್ಯಾಮ್. ನಾಗೇಂದ್ರ ಸರ್‌ಗೂ ಕೂಡ. ಎಸ್. ಥ್ಯಾಂಕ್ ಯು ಸೋ ಮಚ್. ಇರುವಂತ ಎಲ್ಲಾ ಲೀಡರ್ಸ್ ಕೂಡ ನಮ್ಮ ಹೇಮಾವತಿ ಮ್ಯಾಮಿಗೆ ಒಂದು ಜೋರಾದ ಡಿಜಿಟಲ್ ಚಪ್ಪಾಳೆ ಕೊಡ್ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ಎಲ್ಲ ಲೀಡರ್ಸ್ ಕೂಡ ಇರುವಂತ ಎಲ್ಲ ಲೀಡರ್ಸ್ ಕೂಡ ನಮ್ಮ ಹೇಮಾವತಿ ಮ್ಯಾಮಿಗೆ ಒಂದು ಜೋರಾದ ಡಿಜಿಟಲ್ ಚಪ್ಪಾಳೆ ಕೊಡಬೇಕು. ಎಸ್, ಅವರ ಮಾತುಗಳನ್ನು ಕೇಳಿದಿರಾ ನೀವು. ಜಸ್ಟ್ ವಿದಿನ್ 10 ಡೇಸ್ ಅಲ್ಲಿ 105ಕ್ಕೂ ಕೂಡ ಹೆಚ್ಚು ಕಾರ್ಡನ್ ಮಾಡಿದ್ದಾರೆ. ಬಟ್ ಇನ್ನೊಂದು ಕ್ಲಾರಿಫಿಕೇಶನ್ ಕೂಡ ಈ ಒಂದು ಮೀಟಿಂಗ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಸ್ಟ್ ಗೆ ನಮಗೆ ರಿಜಿಸ್ಟ್ರೇಷನ್ ಮಾಡುವಾಗ OTP